ನೋಡ್ಬೇಕಾಗಿದೆ. ಈಗಾಗಲೇ ಬ್ಯಾಟಿಂಗ್ ನಲ್ಲಿ ಮಿಂಚಾಗಿದೆ, ಬೌಲಿಂಗ್ ಅಲ್ಲಿ ಕೂಡ ಈಗ ಮೊಹಸಿನ್ ಅಪ್ಪತ್ ಬಾಂಧವ. ಮೊದಲ ಎಸೆತ ತನ್ಮೂಲಕ ಕೋಬ್ರಾ ದಾಳಿಯ ಮುಖಾಂತರವಾಗಿ ಭರ್ಜರಿ ಹೊಡೆತ ಸಿಕ್ಸರ್. ಆರೋಟದ ಸೇರ್ಪಡೆ. ಕೋಬ್ರಾದ ವಿಶೇಷತೆ ಒಂದು ರೀತಿಯಾಗಿ ವೀರೇಂದ್ರ ಸೇವ್ ಆಗಿದ್ದಾಗೆ ತಾನಾಡಿದ ಅತಿ ಹೆಚ್ಚು ಪಂದ್ಯದಲ್ಲಿ ಈ ರೀತಿಯ ಸಿಕ್ಸರ್ ಬೌಂಡರಿಗಳ ಮುಖೇನವಾಗಿ ಖಾತೆಯನ್ನು ಆರಂಭಿಸುವ ಕೋಬ್ರಾ. ಈ ಒಂಟಿ ಅವಳಿ ಓಟಗಳಂದ್ರೆ ಏನು ಅಂತ ಕೇಳುವಂತ ಒಂದು ಕೆಪಾಸಿಟಿ, ಒಂದು ಮನಸ್ಥಿತಿ ಉಳ್ಳಂತ ವ್ಯಕ್ತಿ. ಅದೇ ಸಿಕ್ಸರ್ ಬೌಂಡರಿಗಳು ಬಂದ್ರೆ ಕೇವಲ ಅದರ ಕಡೆಗೆ ಮಾತ್ರ ಹೆಚ್ಚು ಗಮನವನ್ನು ಹರಿಸುವಂತ ಆಟಗಾರ ಕೋಬ್ರಾ. ಇಲ್ಲಿ ಮೊಹಸಿನ್ ಒಂದು ಸಿಕ್ಸರ್ ನೀಡಿದ್ರು ಕೂಡ ಉಳಿದ 4 ಚೆಂಡುಗಳಲ್ಲಿ ಬಹುಶಃ ಕೋಬ್ರಾನಿಗೆ ಪೆವಿಲಿಯನ್ಗೆ ಅಟ್ಟಬಲ್ಲಂತ ಸಾಮರ್ಥ್ಯ ಉಳ್ಳಂತ ಬೌಲರ್. ಅದು ಕೋಬ್ರಾನಿಗೆ ಕೂಡ ಅರಿವಿದೆ, ಅನುಭವಿ ಆಟಗಾರನಿಗೆ ಕೋಬ್ರಾನಿಗೆ ಕೂಡ ಪರಿಚಯ ಇದೆ. ಬಹುಶಃ ನೋಡ್ಬೇಕಾಗಿದೆ ಇವಾಗ. ಮೊಹಸಿನ್ ತೇಲಿಬಿಟ್ಟಂತ ಸೆಸೆತ ವೈಟ್ ಬಾಲ್ ಲಕ್ಷ್ಯ ಹೊರಭಾಗದಲ್ಲಿ ಒಂದು ಓಟದ ಸೇರ್ಪಡೆ. ತಂಡದ ಮತ್ತೆ ಇವಾಗ 7ಕ್ಕೆ ತಲುಪ್ತಾ ಇದೆ. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಸೂಪ್ ಶಾಟ್ ದಾಖಲಿಸುವ ಪ್ರಯತ್ನವನ್ನು ಮಾಡಿದ್ರು. ತನ್ನ ಮೂಲಕ ಜಾನ್ ಕ್ಷೇತ್ರ ರಕ್ಷಣಾ ಭಾಗದಲ್ಲಿ ಇತ್ತೀಚಿನ 10 ವರ್ಷಗಳಲ್ಲಿ ಅತಿ ಹೆಚ್ಚು ಪ್ರಶಸ್ತಿಯನ್ನು ಪಡೆದಂತ ರಾಜ್ಯದ ಟೆನ್ನಿಸ್ ಕ್ರಿಕೆಟಿನ ಬಲಿಷ್ಠ ತಂಡ ನ್ಯಾಶ್ ಬೆಂಗಳೂರಿನ ಜಾಂಡಿ ರೋಡ್ಸ್ ಜಾನ್. ಅಕ್ಷಯ್ ಸಿಕೆ ಜೊತೆಯಾಗಿ ಆರಂಭಿಕನಾಗಿ ಕಣಕ್ಕಿಳಿತಾರೆ. ಫೀಲ್ಡಿಂಗ್ ನಲ್ಲಿ ಜಿಂಕೆಯ ಹಾಗೆ ಕ್ಷೇತ್ರ ರಕ್ಷಣೆ ಕೂಡ ನೆಗೆದು ಮಾಡ್ತಾರೆ. ಇದು ಜಾನ್ ವಿಶಿಷ್ಟತೆ ಕೂಡ. ಮೊಹಸಿನ್ ಇಲುಗೆಸದ ಚೆಂಡು ತನ್ಮೂಲಕ ವಾಡಿಶ್ ಲಂಗಂ ಸಿಮಾರಿಗೆ ಕ್ರಮಿಸ್ತಾ ಇದೆ. ಬೌಂಡ್ರಿ ತನಗೆ ಸಿಕ್ಕ ಮೊದಲ ಎಸೆತದಲ್ಲಿ ಕೂಡ ಈ ಪಂದ್ಯದಲ್ಲಿ ಇದೇ ರೀತಿಯಾಗಿ ಬೌಂಡ್ರಿಯನ್ನು ದಾಖಲಿಸಿದ್ರು. ಅದೇ ಏರಿಯಾದಲ್ಲಿ ಈ ಪಂದ್ಯದಲ್ಲೂ ಕೂಡ ಇಲ್ಲೂ ಅದೇ ರೀತಿಯಾಗಿ ಶುಭಾರಂಭವನ್ನು ಪಡ್ಕೊಳ್ತಾ ಇದ್ದಾರೆ ತಂಡದ ಮತ್ತೆ ಇವಾಗ. ಇಲ್ಲೂ ಸಪೋರ್ಟ್ ಮಾಡಿ ಬೇಯಿಸುವಂತಹ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮೊದಲ ಓವರ್ ಮುಕ್ತಾಯಕ್ಕೆ 12 ಓಟವನ್ನು ದಾಖಲಿಸ್ತಾ ಇದ್ದಾರೆ ಬುಲೆಟ್ ಬಾಯ್ಸ್. ಒಂದು ಹಂತದಲ್ಲಿ 30 ಎಸೆತ 46 ಓಟದ ಅವಶ್ಯಕತೆ. ಇವಾಗ ಪ್ರಸ್ತುತ 24 ಎಸೆತ 34 ಓಟದ ಅವಶ್ಯಕತೆ. ಎರಡೂ ತಂಡಗಳಿಗೆ ಸಮಾನ ಅವಕಾಶಗಳಿದೆ. 50-50 ಚಾನ್ಸಸ್ ಇದೆ. ಈ ಹಂತದಲ್ಲಿ ಅಪ್ಪು ಇಲವಿನ ಪ್ರಮುಖ ವಿಕೆಟ್ ಟೇಕಿಂಗ್ ಬೌಲರ್ ಪ್ರಮೋದ್. ಒಂದೆಡೆ ಮೊಹಸಿನ್ ಮೊದಲ ಓವರ್ ಮಾಡಿದ್ರು. ಇವಾಗ ಪ್ರಮೋದ್. ಪ್ರಮೋದ್ ಎಸೆದ ಚೆಂಡು ತನ್ಮೂಲಕ ಲೋವರ್ ಪುಲ್ಟಾಸಿ ಬಾರಿ ಕೋಬ್ರಾ ದಾಳಿಯ ಮುಖಾಂತರವಾಗಿ ಭರ್ಜರಿ ಹೊಡೆತ ಬೌಂಡ್ರಿ. ತಂಡದ ಮೊತ್ತ 16. ಬೆಳಗ್ಗಿನ ಪಂದ್ಯವೊಂದಲ್ಲೂ ಕೂಡ ಅತ್ಯುತ್ತಮ ರೀತಿಯ ಆಟವನ್ನು ಆಡ್ತಾ ಇರ್ತಕ್ಕಂಥ ಕೋಬ್ರಾ. ಇದು ನಾಕ್ಔಟ್ ಪಂದ್ಯ. ಅದಕ್ಕಾಗಿ ಪ್ರತಿ ಪಂದ್ಯಗಳು ಕೂಡ ರೋಚಕ ರೋಮಾಂಚನ ಪಂದ್ಯವಾಗಿ ಸಾಗುತ್ತೆ. ಇಲ್ಲಿ ಗೆದ್ದವರಿಗೆ ಸೆಮಿ ಟಿಕೆಟ್, ಸೋತವರಿಗೆ ಮನೆ ಕಡೆ ಟಿಕೆಟ್. ಪ್ರಮೋದ್ ತನ್ಮೂಲಕ ಮ್ಯಾಕ್ಸಿಮಮ್ ಸಿಕ್ಸರ್. ದಿಸ್ ಇಸ್ ಕೋಬ್ರಾ ಪವರ್. ಇದು ಕೋಬ್ರಾ ಪವರ್. ಈ ಸಿಕ್ಸರ್ ಮುಖ್ಯವಾಗಿ ತಂಡದ ಮೊತ್ತ ಇವಾಗ 22. ಮತ್ತೆ ಇವಾಗ ಬುಲೆಟ್ ಬಾಯ್ಸ್ ಆಟಗಾರರು ಸಂಘಟಕರಿಗೆ ಸಮಯವನ್ನು ಉಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಳೆದ ಒಂದು ಪಂದ್ಯದಲ್ಲಿ ಇಲ್ಲೂ ಇದೇ ರೀತಿ ಆಟವನ್ನು 5 ಸಿಕ್ಸರ್ ದಾಖಲಿಸಿ ತಂಡಕ್ಕೆ ಜಯವನ್ನು ಒದಗಿಸಿದ್ರು. ಇವಾಗ ಕೋಬ್ರಾ ಮೊದಲ ಪಂದ್ಯದಲ್ಲಿ ಫೈಸಲ್ ಮತ್ತು ಕೋಬ್ರಾ
ಈ ಹಂತದಲ್ಲಿ ತನ್ಮೂಲಕ ಮತ್ತೆ ಭರ್ಜರಿ ಹೊಡೆತ ಸಿಕ್ಸರ್ ಈ ಬಾರಿ ಕೋಬ್ರಾ ದಾಳಿಯ ಮುಖಾಂತರವಾಗಿ ಈ ಸಿಕ್ಸರ್ ಮುಖೇನವಾಗಿ ತಂಡದ ಒಟ್ಟು ಮೊತ್ತ ಇವಾಗ 28. 46ರ ಟಾರ್ಗೆಟ್ ಸಂಖ್ಯೆ ಬೆನ್ನಟ್ಟಿ ಹೋಗ್ತಾ ಇರ್ತಕ್ಕಂಥ ತಂಡ ಈಗಾಗಲೇ 28 ಒಟ್ಟದ ದಾಪುಗಾಲಿಟ್ಟಿದ್ದಾರೆ. ಮತ್ತೆ ಪ್ರಮೋದ್ ಈತ ನಡುವೆ ಹ್ಯಾಟ್ರಿಕ್ ಸಿಕ್ಸರ್ ಈ ಬಾರಿ ಕೋಬ್ರಾ ದಾಳಿಯ ಮುಖಾಂತರವಾಗಿ ಚುಮ್ಮಿದ 3ನೇ ಸಿಕ್ಸರ್. ಈ ಓವರ್ನ ಮೊದಲ ಎಸೆದ ಬೌಂಡ್ರಿ, ಅದಾದ ಬಳಿಕ ಬ್ಯಾಕ್ ಟು ಬ್ಯಾಕ್ 3 ಸಿಕ್ಸರ್. ತಂಡದ ಮೊತ್ತ 34. ಏಕಪಕ್ಷೀಯವಾಗಿ ಒಂದು ಪಂದ್ಯಾಟ ಸಾಗಿ ಹೋಗ್ತಾ ಇದೆ. ನಾಲ್ಕನೇ ಬಾರಿಗೆ ಸಹ ಚೆಂಡು ಲಕ್ಸಿಗೆ ಹೊರಭಾಗದಲ್ಲಿ ಆಗಿ ಹೋಗ್ತಾ ಇದೆ. ವೈಟ್ ಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ. ಈ ಬಾರಿ ತನ್ಮೂಲಕ ಮೆಡ್ ವಿಕೆಟ್ ಸುಮಾರಕ್ಕೆ 4ನೇ ಸಿಕ್ಸರ್ ಈ ಬಾರಿ ಕೋಬ್ರಾ ದಾಳಿಯ ಮುಖಾಂತರವಾಗಿ ಚುಮ್ತಾ ಇದೆ. ಈ ಸಿಕ್ಸರ್ ಮುಖೇನವಾಗಿ 41. ಜಯಕ್ಕಾಗಿ 5 ಓಟದ ಅವಶ್ಯಕತೆ. ಕಳೆದ ಪಂದ್ಯದಲ್ಲಿ 47ರ ಮೊತ್ತವನ್ನು ಕೇವಲ 1.2 ಓವರ್ ಮುಗಿಸಿದಂತಹ ಬುಲೆಟ್ ಬಾಯ್ಸ್ ಇವಾಗ ಮತ್ತದೇ ರೀತಿಯ ಟಾರ್ಗೆಟ್ ಸಂಖ್ಯೆ 2 ಓವರ್ ಮುಗಿಸ್ತಾ ಇದೆ. ತನ್ಮೂಲಕ ಕೋಬ್ರಾ ಕಮಾಲ್ ಕಣ್ಣರಪ್ಪ ತೆರೆದು ಮುಚ್ಚುವುದರ ಒಳಗೆ 5 ಸಿಕ್ಸರ್ 1 ಬೌಂಡರಿಯನ್ನ ಕೋಬ್ರಾ ದಾಖಲಿಸ್ತಾ ಇದ್ದಾರೆ. ಅಲೀಂ ಬಾಯ್ ಫುಲ್ ಖುಷ್, ಕುಂತಲ್ಲಿ ಕೂರ್ತಾ ಇಲ್ಲ, ನಿಂತಲ್ಲಿ ನಿಲ್ತಾ ಇಲ್ಲ. ಬುಲೆಟ್ ಬಾಯ್ಸ್ ಆಟಗಾರ ಗಮನಕ್ಕೆ ಸೆಮಿಫೈನಲ್ ಪಂದ್ಯ ನಿಮ್ಮದಾಗಿ